ವಿಸ್ತರಣೆ ಆಗ್ತಾ ಇದ್ದಂತೆ ಅಸಮಾಧಾನಗೊಂಡವರು ನಿನ್ನೆ ನಮ್ ಜೊತೆಗೆ ಮಾತಾಡುವಂತಹ ಸಂದರ್ಭದಲ್ಲಿ ಏನೇನು ಹೇಳಿದ್ರು? ನಾವು 12 ಜನ ಇದೀವಿ, ನಾವು 19 ಜನ ಇದೀವಿ, ನಾವು 8 ಜನ ಇದೀವಿ, ರಾಜೀನಾಮೆ ಕೊಡ್ತೀವಿ, ನಮ್ಮನ್ನ ಪಕ್ಷದಲ್ಲಿ ಕಡೆಗಣಿಸಲಾಗಿದೆ, ರಾಜೀನಾಮೆ ಒಂದೇ ದಾರಿ ಅಂತ ಎಲ್ಲ ಮಾತಾಡಿದ್ರು. ಇಂಥವ್ರಿಗೆಲ್ಲರಿಗೂ ಕೂಡ ಒಂದೇ ಒಂದು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್. ಅದೇನು ಅಂತಂದ್ರೆ, ನೀವು ರಾಜೀನಾಮೆಯನ್ನ ಕೊಟ್ರೆ 2 ನಿಮಿಷದಲ್ಲಿ ಅಂಗೀಕಾರ ಆಗುತ್ತೆ. ದೂಸರಾ ಮಾತೇ ಇಲ್ಲ, ವಿಚಾರ ಮಾಡೋದಕ್ಕೆ ಟೈಮೂ ಇಲ್ಲ. ರಾಜೀನಾಮೆ ಕೊಟ್ರ ಇಸ್ಕೊಂಡ್ವಿ, ಅಂಗೀಕಾರ ನಡೀರಿ ಮನೆಗೆ. ಹುಷಾರ್ ಅನ್ನೋ ರೀತಿಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷವೇ ಮುಖ್ಯ ಮತ್ತು ಪಕ್ಷದಲ್ಲಿ ಶಿಸ್ತು ಅತ್ಯಗತ್ಯ. ಪಕ್ಷದ ಚೌಕಟ್ಟನ್ನ ಮೀರಿ, ಶಿಸ್ತನ್ನ ಮೀರಿ ನೀವು ನಡೆದುಕೊಂಡ್ರೆ ಬೇರೆ ದಾರಿ ಇಲ್ಲ. ವಿ ಆರ್ ಹೆಲ್ಪ್ಲೆಸ್ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ರಾಜೀನಾಮೆ ಬೆದರಿಕೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ತಿರುಗೇಟಿದು. ರಾಜೀನಾಮೆ ಕೊಡ್ತೀರಾ, ಕೊಡಿ, 2 ನಿಮಿಷ ಅಕ್ಸೆಪ್ಟ್ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೂ ಒಂದು ವಿಚಾರವನ್ನ ಹೇಳಿದ್ದಾರೆ. ಸೊ ತಾಳ್ಮೆಯಿಂದ ಇರಿ, ಎಲ್ಲರಿಗೂ ಎಲ್ಲವೂ ಸಿಗುತ್ತೆ. ಎಲ್ಲದಕ್ಕೂ ರಾಜೀನಾಮೆ ಒಂದರೇ ಉತ್ತರ ಅಲ್ಲ, ಅದು ಪರಿಹಾರವೂ ಅಲ್ಲ. ತಾಳ್ಮೆಯಿಂದ ಇರೋದಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸೂಚನೆ ಕೊಟ್ಟಿದ್ದಾರೆ. ಹಿರಿಯರ ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ಹಿಂದೆ ಬಂಗಾರಪ್ಪ ಅವರು, ಖರ್ಗೆ ಅವರು, ಧರ್ಮಸಿಂಗ್ ಅವರು, ಇವರಿಗೆ ಸ್ಥಾನಮಾನ ಸಿಗಲಿಲ್ಲ ಸೀನಿಯರ್ಸ್ ಇದ್ದಾಗ, ಸಮಸ್ಯೆ ಆಯಿತು. ಅವಾಗ ಅವರು ತಾಳ್ಮೆ ಕಳ್ಕೊಂಡ್ರ? ಇಲ್ಲ, ಸುಮ್ಮನೆ ಇದ್ರು. ತಮಗೂ ಕೂಡ, ಪರಮೇಶ್ವರ್ಗೂ ಕೂಡ ಸ್ಥಾನ ಸಿಗದೇ ಇದ್ದಾಗ ನಾವು ಸುಮ್ಮನೆ ಇರಲಿಲ್ವಾ? ತಾಳ್ಮೆಯಿಂದ ಇದ್ವಿ. ತಾಳ್ಮೆಗೆ ಉತ್ತರ ಸಿಕ್ಕಿದೆ, ಅದು ನಿಮಗೂ ಗೊತ್ತಿದೆ. ಹಿಂಗಾಗಿ ತಾಳ್ಮೆಯಿಂದ ಇರಿ. ತಾಳ್ಮೆಯಿಂದ ಇದ್ರೆ ಎಲ್ಲವೂ ಕೂಡ ಲಭ್ಯ. ತಾಳ್ಮೆಯ ಫಲ ಬಹಳ ಸಿಹಿಯಾಗಿರುತ್ತೆ ಅನ್ನುವಂತಹ ಸಂದೇಶವನ್ನ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಇದರ ಜೊತೆಗೆ ಬೇರೆ ರೀತಿಯ ಆಟವನ್ನ ಶಾಸಕರು ಆಡೋದಕ್ಕೆ ಹೋದ್ರು. ಫಾರ್ಮ್ಯಾಟ್ ಯಾವ ರೀತಿ ಇರುತ್ತೆ ಶಾಸಕರು ರಾಜೀನಾಮೆ ಕೊಡೋದು ಅಂತಂದ್ರೆ, ಒಂದೇ ಒಂದು ಲೈನ್, ನನ್ನ ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ ಅಂತ ಒಂದು ಪೇಪರ್ ಅಲ್ಲಿ ಬರೆದು ಕೊಟ್ಬಿಟ್ರೆ ಮುಗೀತು. ಅಲ್ಲಿ ಕಾರಣ ಅವರು ಅಲ್ಲಿ ಹೇಳೋಂಗಿಲ್ಲ, ಯಾವ ಕಾರಣಕ್ಕೆ ರಿಸೈನ್ ಮಾಡ್ತಾ ಇದ್ದೀನಿ ಅಂತ ಹೇಳೋಂಗಿಲ್ಲ, 10 ಲೈನ್ ಬರುವಂತಿಲ್ಲ, ಒಂದೇ ಒಂದು ಲೈನ್. ಅದನ್ನ ಮಾಡಲಿಲ್ಲ ಅಂತಂದ್ರೆ ರಿಜೆಕ್ಟ್ ಆಗುತ್ತೆ. ಸೊ ಎಲ್ಲರಿಗೂ ಉತ್ತರ ಕೊಡುವಂತ ಕೆಲಸ ಡಿ.ಕೆ. ಶಿವಕುಮಾರ್ ಅವರಿಂದ ವಾರ್ನಿಂಗ್ ಮೂಲಕ ಆಗಿದೆ. ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ನಿನ್ನ ರಿಸೈನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದವರು. ನೆಕ್ಸ್ಟ್